ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ಬಿಗ್ ಬಾಸ್ ಮನೆಗೆ ಲೆಟರ್ ಅಂತೂ ಬಂದಾಯಿತು. ಯಾರ್ಯಾರಿಗೆ ಲೆಟ್ರ್ ಸಿಕ್ಕಿದೆ ಅಂತ ಕನ್ಫರ್ಮ್ ಕೂಡ ಆಗಿದೆ. ಇವಾಗ ಕಾವ್ಯ ಅವ್ರಿಗೆ ಮತ್ತು ಇಲ್ಲಿ ಗಿಲ್ಲಿ ಅವ್ರಿಗೆ ಇಬ್ಬರಲ್ಲಿ ಯಾರಿಗೆ ಲೆಟ್ರ್ ಸಿಕ್ತು ಅನ್ನೋ ಒಂದು ಡೌಟ್ ಅಂತೂ ಇತ್ತು. ಪ್ರೋಮೋದಲ್ಲಿ ಯಾರು ತೊಗೊಂಡ್ರು ಯಾರು ಬಿಟ್ಟರು, ಮತ್ತು ಇಲ್ಲಿ ಕಾವ್ಯ ಅವರು ಅನ್ಕೊಂತಿರು ತೊಗೊಳ್ಳಬೇಡವಾ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿ ಒಂದು ಕ್ಯೂರಿಯಾಸಿಟಿಯಲ್ಲಿ ಹುಟ್ಸಾಕಿದ್ರು. ಇವತ್ತಿನ ಎಪಿಸೋಡಲ್ಲಿ ಅದು ಬರುತ್ತಾ ಅಂತಂದರೆ ನನ್ನ ಪ್ರಕಾರ ಡೌಟು. ನಾಳೆವರೆಗೂ ಇದನ್ನು ಕಾದಿರಿಸ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊತೀನಿ. ಆಲ್ಮೋಸ್ಟ್ ಇವಾಗ ನೀವು ನೋಡಿರ್ಬೋದು, ಕಿಚ್ಚ ಸುದೀಪ್ ಅವರು ಇಲ್ಲಿ ಫಸ್ಟೇ ಹೇಳಿದ್ರು ಏನೂ ಟಾಸ್ಕ್ ಇರಲ್ಲ, ಆದರೆ ಇಡೀ ಮನೆಯಲ್ಲಿ ನಾಮಿನೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಡೀ ಮನೆನ ಇಲ್ಲಿ ನಾಮಿನೇಷನ್ ಮಾಡಿದ್ರು, ಎಲ್ಲ ಸ್ಪರ್ಧಿಗಳು ಆಗಿದ್ರು. ಆದರೆ ಈ ಒಂದು ಲೆಟರ್ ಏನೊಂದು ಚಟುವಟಿಕೆ ಕೊಟ್ಟಿದ್ದಾರೆ, ಲೆಟ್ರು ಸಿಕ್ದವರು ಸೇವ್ ಆಗ್ತಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ದಾರೆ. ಅದೇನೋ ಪದೇ ಹೇಳಲ್ವಾ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನೀವು ಇಲ್ಲಿ ವೋಟಿಂಗ್ದು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲಾರ್ದು ಇಲ್ಲಿ ತೋರಿಸ್ತಾ ಇದ್ರು ವೋಟ್ ಮಾಡಿ ಅಂತಂದ್ಬಿಟ್ಟು, ಆದರೆ ಇವಾಗ ಸೇವ್ ಕೂಡ ಆಗಿದ್ದಾರೆ. ಅಂದರೆ ನಾವು ಮುಂಚೆ ವೋಟ್ ಮಾಡಿರೋದೆಲ್ಲ ವೇಸ್ಟ್ ಅನ್ನೋ ಥರ ಇಲ್ಲಿ ಆಗ್ಬಿಡುತ್ತೆ. ಸದ್ಯ ಇವಾಗ ಕಾವ್ಯ ಅವ್ರಿಗೆ ಲೆಟ್ರ್ ಸಿಗ್ತಾ ಇಲ್ವಾ? ಮತ್ತೀಗ ಇನ್ನೂ ಪೆಂಡಿಂಗ್ ಇದ್ದಿದೆ ಯಾರ್ದಪ್ಪ ಅಂತಂದ್ರೆ ಜಾನ್ವಿ ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು. ಈ ಒಂದು ಪ್ರೋಮೋ ಬಿಟ್ಟಿರಲಿಲ್ಲ, ನಾಳೆ ಇಲ್ಲಿ ಅದೇ ಬೆಳಿಗ್ಗೆ ಫಸ್ಟ್ ಪ್ರೋಮೋ ಬರಬಹುದೇನೋ. ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಇವಾಗ ಜಾನ್ವಿ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಇಬ್ಬರಿಗೂ ಕೂಡ ಲೆಟ್ರ್ ಬಂದಿದೆ. ಯಾರು ಸಿಕ್ಕಿದೆ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಯಾರ್ಯಾರು ಸೇವ್ ಆಗಿದ್ದಾರೆ ಅಂತ ಕೂಡ ನೋಡ್ತಾ ಹೋಗೋಣ. ವೀಕ್ಷಕರೇ, ಫಸ್ಟ್ಗೆ ಇಲ್ಲಿ ಇವತ್ತಿನ ಒಂದು ಪ್ರೋಮೋ ಬಿಟ್ಟಾಗ ಇಲ್ಲಿ ಗಿಲ್ಲಿ ಅವ್ರಿಗೆ ಮತ್ತೆ ಇಲ್ಲಿ ಕಾವ್ಯ ಅವ್ರಿಗೆ ಲೆಟ್ರ್ ಬರುತ್ತೆ. ಇದರಲ್ಲಿ ಯಾರು ತಗೊಂಡ್ರಪ್ಪ ಅಂತಂದ್ರೆ, ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಇಲ್ಲಿ ಕಾವ್ಯ ಅವ್ರಿಗೆ ಸಿಕ್ಕಿದೆ. ಆಲ್ಮೋಸ್ಟ್ ಅವ್ರು ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾರೆ. ಇಲ್ಲಿ ಗಿಲ್ಲಿ ನಟ ಅವರು ಬಿಟ್ಕೊಟ್ಟಿರ್ತಾರೆ ಅಂತ ನಾನು ಕೂಡ ಇಲ್ಲಿ ನನ್ನ ವಿಡಿಯೋದಲ್ಲಿ ಹೇಳಿದೆ. ಆಲ್ಮೋಸ್ಟ್ ಹಾಗೆ ಆಗಿದೆ. ಅವ್ರ ಕೈಯಲ್ಲಿ ಲೆಟ್ರ್ ಕೂಡ ಇಲ್ಲಿ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಪಕ್ಕ ಕಾವ್ಯ ಅವ್ರಿಗೆ ಲೆಟ್ರ್ ಅಂತೂ ಸಿಕ್ಕಿದೆ. ಗಿಲ್ಲಿ ಅವ್ರ ಕೈಯಲ್ಲಿ ಲೆಟ್ರ್ ಇಲ್ಲ ಆಲ್ಮೋಸ್ಟ್, ಅಂದರೆ ಒಬ್ಬರಿಗೆ ಸಿಗ್ಬೇಕಲ್ವಾ. ಇಲ್ಲಿ ಆಲ್ಮೋಸ್ಟ್ ಬಿಟ್ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ. 100% ಆಗ್ತದೆ. ಆಲ್ಮೋಸ್ಟ್ ಎರಡು ಕಡೆಯಲ್ಲಿ ಲೆಟ್ರು ಅವ್ರ ಕೈಯಲ್ಲಿ ಇರೋದು ಕಾಣಿಸ್ತಿದೆ. ಊಟ ಕೂತಾಗೂ ಕೂಡ ಅವ್ರ ಕೈಯಲ್ಲಿ ಲೆಟ್ರ್ ಇದೆ. ಮತ್ತು ಇಲ್ಲಿ ಜಾನ್ವಿ ಅವರು ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವರು ಕರೆದಾಗ ಕೂಡ ಅಲ್ಲೂ ಕೂಡ ಇಲ್ಲಿ ಅವ್ರ ಕೈಯಲ್ಲಿ ಲೆಟ್ರ್ ಇರೋದು ಕಾಣಿಸ್ತದೆ. ಇನ್ನು ಫಸ್ಟಿಗೆ ನೋಡೋಕೆ ಹೋದರೆ ಇವಾಗ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಲೆಟ್ರ್ ಬಂದಾಗಿದೆ. ಯಾರ್ಯಾರಿಗೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಅಂದರೆ ಸಿಕ್ಕಿರೋರೇ ಇಲ್ಲಿ ಸೇವ್ ಆಗಿರ್ತಾರೆ, ಸಿಗದೇ ಇರೋರು ನಾಮಿನೇಟ್ ಆಗಿರ್ತಾರೆ. ಈಗ ಫಸ್ಟಿಗೆ ಅಭಿ ಅವ್ರಿಗೆ ಧನುಷ್ ಅವ್ರಿಗೆ ಬಿದ್ದಿತ್ತಲ್ಲ, ಇದರಲ್ಲಿ ಅಭಿ ಅವರು ಇಲ್ಲಿ ಸೇವ್ ಆಗ್ತಾರೆ, ಧನುಷ್ ಅವರು ಬಿಟ್ಕೊಡ್ತಾರೆ. ಮತ್ತು ಇಲ್ಲಿ ರಿಷಾ ಅವರು ಆಲ್ಮೋಸ್ಟ್ ಸ್ಪಂದನಾ ಸೋಮಣ್ಣ ಅವ್ರದ್ದು ಮತ್ತು ಇಲ್ಲಿ ಸೂರಜ್ ಅವ್ರದ್ದು ಲೆಟ್ರು ಇಲ್ಲಿ ಮಿಸ್ ಮಾಡ್ತಾರೆ. ಎಷ್ಟಿದ್ರು ಸ್ವಾರ್ಥಿ ಆಟ ಆಡಲೇಬೇಕಲ್ವಾ. ರಿಷಾ ಅವರಂತೂ ಎತ್ತಿದ ಕೈ ಇದರಲ್ಲಿ, ಅಂದರೆ ಸ್ವಾರ್ಥ ಆಟ ಆಡೋಕ್ಕೋಸ್ಕರ ನಾನೇ ಇಲ್ಲಿ ಆಡ್ತಿದ್ದೀನಿ ಅಂತ ಅಂದ್ಬಿಟ್ಟು ತುಂಬ ಹೌದು ಸ್ವಾರ್ಥ ಇರಬೇಕು. ಬಿಗ್ ಬಾಸ್ ಮನೆಯಲ್ಲಿ ಬಂದಾಗ ನಮಗೋಸ್ಕರ ನಾವು ಆಟ ಆಡಬೇಕು. ಬಟ್ ಕೆಲವೊಂದು ಸಂದರ್ಭದಲ್ಲಿ ನಮಗಿಂತ ಬೇರೆಯವ್ರಿಗೆ ಅದರಿಂದ ಹೆಲ್ಪ್ ಆಗ್ತದೆ. ಯಾಕಂದರೆ ಒಬ್ಬರು ಬೆಟ್ರಾ ಇಬ್ಬರು ಬೆಟ್ರಾ ಅಂತ ಕೇಳಿದಾಗ ಇಲ್ಲಿ ಇಬ್ಬರಿಗೆ ಒಂದು ಲೆಟರ್ ಸಿಕ್ಕಿದ್ರೆ ತುಂಬಾ ಯೂಸ್ ಆಗಿರೋದು. ಆದರೆ ರಿಷಾ ಅವರು ಲೆಟರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅವ್ರು ಇಲ್ಲಿ ಸೇವ್ ಆಗಿದ್ದಾರೆ. ಮತ್ತು ಇಲ್ಲಿ ಮಾಳು ಅವರು ಕೂಡ ಇಲ್ಲಿ ಸೇವ್ ಆಗಿದ್ದಾರೆ, ಅವ್ರಿಗೂ ಕೂಡ ಇಲ್ಲಿ ಲೆಟರ್ ಸಿಕ್ಕಿದೆ. ಚಂದ್ರಪ್ರಭಾ ಅವ್ರಿಗೆ ಮತ್ತು ಇಲ್ಲಿ ಮಾಳು ಅವರಿಗೆ ಬಿದ್ದಿರುತ್ತೆ, ಅದರಲ್ಲಿ ಮಾಳು ಅವರು ಗೆದ್ದಿದ್ದಾರೆ. ಆಲ್ಮೋಸ್ಟ್ ಆ ಒಂದು ಟಾಸ್ಕ್ ಏನು ಅಂತಂದ್ಬಿಟ್ಟು ಸರಿಯಾಗಿ ಅರ್ಥ ಆಗಲಿಲ್ಲ. ಇನ್ನು ರಘು ಅವ್ರಿಗೂ ಕೂಡ ಇಲ್ಲಿ ಲೆಟರ್ ಸಿಕ್ಕಿದೆ, ಅವರು ಕೂಡ ಇಲ್ಲಿ ಸೇಫ್ ಆಗಿದ್ದಾರೆ. ಮತ್ತು ಕಾವ್ಯ ಅವರು ಕೊನೆಯದಾಗಿ ಇಲ್ಲಿ ಜಾನ್ವಿ ಅವರು. ಅಂದರೆ ಟೋಟಲ್ ಆಗಿ ಇವಾಗ ಸೇವ್ ಆಗಿದೆ ಯಾರಪ್ಪ ಅಂತಂದರೆ ಅಭಿ ಅವರು, ರಿಷಾ ಅವರು, ಮಾಳು ಅವರು, ರಘು ಅವರು, ಕಾವ್ಯ ಅವರು, ಜಾನ್ವಿ ಅವರು, ಇಷ್ಟು ಜನ ಇಲ್ಲಿ ಸೇವ್ ಆಗಿದ್ದಾರೆ. ಇವರೆಲ್ಲರಿಗೂ ಕೂಡ ಲೆಟರು ಸಿಕ್ಕಿದೆ. ಇನ್ನಿಲ್ಲಿ ನಾಮಿನೇಟ್ ಆಗಿರೋದು ಯಾರ್ಯಾರಪ್ಪ ಅಂತಂದ್ರೆ ಧನುಷ್ ಅವರು, ಸೂರಜ್ ಅವರು, ಸ್ಪಂದನಾ ಅವರು, ಚಂದ್ರಪ್ರಭಾ ಅವರು, ಧ್ರುವಂತ್ ಅವರು, ಸುಧೀರ್ ಅವರು, ಮತ್ತಿಲ್ಲಿ ರಕ್ಷಿತಾ ಅವರು, ರಾಶಿ ಅವರು, ಗಿಲ್ಲಿ ಅವರು, ಅಶ್ವಿನಿ ಅವರು ಎಲ್ಲರೂ ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಯಾರ್ಯಾರು ವೋಟ್ ಮಾಡಬೇಕು ಅಂತಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಮ ನೆಚ್ಚಿನ ಸ್ಪರ್ಧಿಗಳು ಯಾರಿದ್ದಾರೆ ಅವ್ರು ಸೇವ್ ಆಗಬೇಕು ಅಂತ ಇತ್ತು ಅಂತಂದ್ರೆ ನೀವು ವೋಟ್ ಮಾಡಬೇಕು 100%. ಈ ದಿವಸ ಏನು ವೋಟ್ ಮಾಡಿದ್ವಿ ಅದು ಕೌಂಟ್ ಆಗುತ್ತೋ ಇಲ್ವೋ ಅಂತ ಕೂಡ ಇಲ್ಲಿ ಗೊತ್ತಾಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ನೋಡಿ ಇವಾಗ ಸೇವ್ ಆಗ್ಬಿಟ್ರು. ಅಭಿಷೇಕ್ ಅವರು ಸೇವ್ ಆದ್ರು, ರಿಷಾ ಅವರು ಆಲ್ಮೋಸ್ಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಇಲ್ಲಿ ಲೆಟ್ರ್ ಸಿಕ್ಕಿದೆ, ಲೆಟ್ರ್ ತೊಗೊಂಡಿದ್ದಾರೆ, ಅವರು ಸೇವ್ ಆಗಿದ್ದಾರೆ. ಒಂಥರ ಇದು ಕನ್ಫ್ಯೂಷನ್ ಅಂತ ಕೂಡ ಇಲ್ಲಿ ಹೇಳ್ಬೋದು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಲೆಟ್ರ್ ಕೂಡ ಸಿಗುತ್ತೆ, ಸೇವ್ ಕೂಡ ಆಗ್ತಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಬಿಗ್ ಬಾಸ್ ಮನೇಲಿ ಇದ್ದಾರೆ. ಸದ್ಯ ಇವಾಗ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ, ಯಾರು ಸೇಫ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ವೀಕ್ಷಕರೇ, ಸದ್ಯ ಇಲ್ಲಿ ಗಿಲ್ಲಿ ಅವ್ರಿಗೆ, ಕಾವ್ಯ ಅವ್ರಿಗೆ ಇಬ್ರಿಗೂ ಕೂಡ ಲೆಟ್ರ್ ಕೊಟ್ಟಾಗ ಇಲ್ಲಿ ಕಾವ್ಯ ಅವರಿಗೆ ಸಿಕ್ಕಿದೆ. ಆದರೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರಿಗೆ ಲೆಟ್ರ್ ಸಿಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿದ್ರು. ಆದರೆ ಇಲ್ಲಿ ಜಾನ್ವಿ ಅವ್ರಿಗೆ ಲೆಟ್ರ್ ಯಾಕೆ ಬಿಟ್ಕೊಟ್ರು ಅನ್ನೋದೇ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ. ನನ್ನ ಪ್ರಕಾರ ಏನನ್ಸುತ್ತೆ ಅಂತಂದ್ರೆ, ಹೇಗಿದ್ರು ಅವರು ಮಾತಾಡ್ತಿಲ್ಲ, ಇಲ್ಲಿ ನಾನು ಬಿಟ್ಕೊಟ್ರೆ ಮೋಸ್ಟ್ಲಿ ನನ್ನ ಜೊತೆ ಮತ್ತೆ ಮಾತಾಡ್ಬೋದು ಮೊದಲಿನ ಥರ ಅಂದ್ಬಿಟ್ಟು ಮೋಸ್ಟ್ಲಿ ಬಿಟ್ಕೊಟ್ಟಿರ್ಬೋದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ನೋಡೋಣ ಏನಕ್ಕೋಸ್ಕರ ಇವರು ಬಿಟ್ಕೊಟ್ಟಿದ್ದಾರೆ. ಸಿಂಪತಿ ಕ್ರಿಯೇಟ್, ಅದೇ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಾರಲ್ಲ, ಅದಕ್ಕೋಸ್ಕರ ಬಿಟ್ಕೊಟ್ರ ಏನು ಅಂತ ಅಂದ್ಬಿಟ್ಟು ಕಾದು ನೋಡೋಣ. ವೀಕ್ಷಕರೇ, ಸದ್ಯ ಈ ಒಂದು ಲೆಟರ್ಗಳು ಬಿಗ್ ಬಾಸ್ ಮನೆಗೆ ಏನು ಬಂತು, ಯಾರ್ಯಾರಿಗೆ ಸಿಕ್ಕಿದ್ದು ಒಳ್ಳೇದಾಯಿತು, ಯಾರ್ಯಾರಿಗೆ ಸಿಗಬಾರ್ದಿತ್ತು ನಿಮ್ಮ ಪ್ರಕಾರ? ಆಲ್ಮೋಸ್ಟ್ ಎಲ್ರಿಗೂ ಸಿಕ್ಬಿಟ್ಟಿದೆ. ರಕ್ಷಿತ್ ಅವ್ರಿಗೆ ಇಲ್ಲಿ ಸಿಗಲಿಲ್ಲ, ಅದೊಂದು ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಯಿತು. ಕೆಲವೊಬ್ರು ಹೇಳಿದ್ರು ರಾಶಿಕ್ ಅವ್ರಿಗೂ ಸಿಗಬೇಕಿತ್ತಲ್ವಾ ಅಂತ ಅಂದ್ಬಿಟ್ಟು, ಅವ್ರಿಗೊಂದು ಚಾನ್ಸ್ ಸಿಕ್ಕಿತ್ತು ಮನೆಯವ್ರ ಜೊತೆ ಮಾತಾಡೋಕ್ಕೆ. ಆದರೆ ರಕ್ಷಿತ್ ಅವ್ರಿಗೆ ಇಲ್ಲಿ ಬೇಕಂತಲೇ ಟಾರ್ಗೆಟ್ ಮಾಡಿದ್ರು. ಅಶ್ವಿನಿ ಅವರು, ಸುಧೀರ್ ಅವರು ಇಲ್ಲಿ ಬೇಕಂದ್ರೆ ಟಾರ್ಗೆಟ್ ಮಾಡಿದ್ರು. ನೋಡಿ ಅವ್ರಿಗೂ ಕೂಡ ಇಲ್ಲಿ ಲೆಟರ್ ಸಿಕ್ಕಿಲ್ಲ. ಆದರೆ ಅಶ್ವಿನಿ ಅವರು ಏನೋ ಒಂದು ಗೇಮ್ ಪ್ಲಾನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ಒಂದು ಲೆಟರ್ ಬಗ್ಗೆ ನೀವು ಏನು ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.